ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ದಾಂಡೇಲಿಯ ಪ್ರವಾಸದ ನಮ್ಮ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸುಮ್ಮನೆ ತಮಾಷೆಯಾಗಿ ನನ್ನ ಮಗಳು ಹಾಡು ಹಾಡುತ್ತಿದ್ದಾಳೆ. ದೀಪಾವಳಿ ಪ್ರಯುಕ್ತ ಮಕ್ಕಳಿಗೆ ರಜೆ ಇದ್ದ ಕಾರಣ ದಾಂಡೇಲಿಗೆ ಹೋಗಲೆಂದು ನಾನು ಮತ್ತು ನನ್ನ ಶಿವಮೊಗ್ಗದ ಸಹೋದರ ಇಬ್ಬರು ಸೇರಿ ಪ್ಲಾನ್ ಮಾಡಿದ್ದೆವು. ನಾನು ಮತ್ತು ನನ್ನ ಕುಟುಂಬವು ಬೆಂಗಳೂರಿಂದ ಹೊರಟು ಶಿವಮೊಗ್ಗದಿಂದ ನನ್ನ ಸಹೋದರ ಮತ್ತು ಅವರ ಕುಟುಂಬವನ್ನು ಕರೆದುಕೊಂಡು ದಾಂಡೇಲಿಯತ್ತ ಹೊರಟೆವು. ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸಿ ಅಲ್ಲಿನ ನೇಚರ್ನಲ್ಲಿ ಓಡಾಡಿ ರೆಸಾರ್ಟ್ನಲ್ಲಿ ಎಲ್ಲ ಸೈಕಲಿಂಗ್ ಮಾಡುತ್ತಿದ್ದೆವು. ಆದರೆ ನನ್ನ ಮಗಳ ಸೈಜ್ಗೆ ಸೈಕಲ್ ಸಿಗಲಿಲ್ಲ. ಅದಕ್ಕೆ ಕೋಪ ಮಾಡಿಕೊಂಡು ಬರ್ತಿದ್ದಾಳೆ ನೋಡಿ. ಸ್ನೇಹಿತರೆ, ದೀಪಾವಳಿಯ ರಜೆಯ ಪ್ರಯುಕ್ತ ನಾವು ಬಂದಿದ್ದರಿಂದ ಬೆಂಗಳೂರಿನಲ್ಲಿ ಹೊಡೆಯುವುದಕ್ಕೆ ಪಟಾಕಿಗಳನ್ನು ತೆಗೆದುಕೊಂಡಿದ್ದು, ಮಕ್ಕಳು ಅದನ್ನು ಕೂಡ ತೆಗೆದುಕೊಂಡು ಬಂದಿದ್ದರು. ಆದರೆ ಸದ್ದು ಮಾಡುವಂತಹ ಪಟಾಕಿಗಳನ್ನು ಯಾವುದೂ ತಂದಿರಲಿಲ್ಲ. ಸುಸ್ರು ಬತ್ತಿ, ಹೂಕುಂಡ ಇವುಗಳನ್ನು ಅಲ್ಲೇ ಹಚ್ಚಿ ರೆಸಾರ್ಟ್ನಲ್ಲಿ ಖುಷಿಪಟ್ಟರು. ಕುಟುಂಬದವರೆಲ್ಲರೂ ಸೇರಿ ಅಲ್ಲೇ ದೀಪಾವಳಿಯನ್ನು ಆಚರಿಸಿದೆವು. ಮಕ್ಕಳ ಸಂತೋಷ ಸಡಗರ ನೋಡುವುದೇ ಒಂದು ಚಂದ. ಅಲ್ಲೇ ನೈಟ್ ಸ್ಟೇ ಇದ್ದು ಬೆಳಗ್ಗೆ ಬೇಗ ಎದ್ದು ಕಾಳಿ ನದಿಯ ರಾಫ್ಟಿಂಗ್ ಎಂದು ಹೊರಟೆವು. ಆದರೆ ಹೆಂಗಸರು ಮಕ್ಕಳು ಎಲ್ಲರೂ ಇದ್ದಿದ್ದರಿಂದ ಸ್ಪೀಡ್ ರಾಫ್ಟಿಂಗ್ ಬೇಡ, ಸ್ಲೋ ರೈಡ್ಗೆ ಹೋಗೋಣ ಅಂತ ಹೇಳಿ ನಾವು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ರಬ್ಬರ್ ಬಲೂನ್ ದೋಣಿಯಲ್ಲಿ ನಾವೇ ಹುಟ್ಟು ಹಾಕಿ ನಡೆಸಿಕೊಂಡು ಹೋದೆವು. ಆ ಅನುಭವ ತುಂಬಾ ಚೆನ್ನಾಗಿತ್ತು. ನಮ್ಮ ಮಕ್ಕಳಂತೂ ತುಂಬಾ ಖುಷಿ ಪಟ್ಟರು, ಸಖತ್ ಎಂಜಾಯ್ ಮಾಡಿದರು. ಈ ದೋಣಿ ರೈಡ್ ಮುಗಿದ ಮೇಲೆ ನಾನು ಮತ್ತು ನನ್ನ ಸಹೋದರ ಒಂದು ಚಿಕ್ಕ ದೋಣಿಯನ್ನು ತೆಗೆದುಕೊಂಡು ರೈಡ್ಗೆ ಹೋದೆವು. ಮೊದಲು ಅದನ್ನು ನಡೆಸೋದು ತುಂಬಾ ಕಷ್ಟ ಅನಿಸ್ತು. ಆಮೇಲೆ ನಾವು ಅದಕ್ಕೆ ಹೊಂದಿಕೊಂಡೆವು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ, ದಾಂಡೇಲಿ ಎಲ್ಲ ಮುಗಿಸಿಕೊಂಡು ಅಲ್ಲಿಂದ ಅದೇ ದಾರಿಯಲ್ಲಿ ಶಲ್ಮಳಾ ನದಿಯ ಹರಿವಿನಲ್ಲಿ ಇರುವ
ಕಲ್ಲು ಬಂಡೆಗಳ ಮೇಲೆ ಬಹಳಷ್ಟು ಶಿವಲಿಂಗ ಮತ್ತು ನಂದಿ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಆದ್ದರಿಂದ ಇದಕ್ಕೆ ಸಹಸ್ರಲಿಂಗ ಎಂಬ ಹೆಸರು ಬಂದಿದೆ. ಈ ಪ್ರವಾಸಿ ತಾಣವು ಸೋದಾ ಮತ್ತು ಸುವರ್ಣವಲ್ಲಿ ಮಠಗಳಿಗೆ ತುಂಬಾ ಹತ್ತಿರದಲ್ಲಿದೆ. ಈ ಲಿಂಗಗಳನ್ನು ಕೆಳದಿ ನಾಯಕರ ಕಾಲದಲ್ಲಿ ಕೆತ್ತಲಾಗಿದೆ ಎಂದು ಹೇಳುತ್ತಾರೆ. ಮಕ್ಕಳೆಲ್ಲರೂ ಅಲ್ಲೇ ನೀರಿನಲ್ಲಿ ಆಟವಾಡಿ ತುಂಬಾ ಖುಷಿಪಟ್ಟರು. ದಾಂಡೇಲಿಯ ಪ್ರವಾಸ ಒಂದು ಅದ್ಭುತವಾದ ಅನುಭವವಾಗಿತ್ತು ಸ್ನೇಹಿತರೆ. ಸ್ನೇಹಿತರೆ, ಶಿವಮೊಗ್ಗದಿಂದ ದಾಂಡೇಲಿ ಸುಮಾರು ಒಂದು 240ರಿಂದ 250 ಕಿಲೋಮೀಟರ್ ಆಗುತ್ತದೆ. ಸುಮಾರು ಒಂದು 5 ಗಂಟೆಗಳ ಪ್ರಯಾಣ. ದಾಂಡೇಲಿಯಲ್ಲಿ ಮೊದಲು ನಾವು ರೆಸಾರ್ಟ್ ಬುಕ್ ಮಾಡಿದ್ದೆವು. 2 days 1 ನೈಟ್ಗೆ ಪರ್ ಹೆಡ್ 2000. ಇದರಲ್ಲಿ ಡಬಲ್ ಬೆಡ್ರೂಮ್, 2 ರೂಮ್ಸ್, 1 ಟೆಂಟ್ ಸ್ಟೇ, 3 ಟೈಮ್ ಫುಡ್ಸ್, ಸ್ನ್ಯಾಕ್ಸ್, ಕಾಫಿ, ಟೀ, ಕಾಳಿ ರಿವರ್ನಲ್ಲಿ ರಾಫ್ಟಿಂಗ್ ಮತ್ತು ಆಕ್ಟಿವಿಟಿ ಎಲ್ಲ ಸೇರಿದ್ದವು. ಸ್ನೇಹಿತರೆ, ದಾಂಡೇಲಿಗೆ ದಾಂಡೇಲಿ ಅಂತ ಹೇಗೆ ಹೆಸರು ಬಂತು ಅಂತ ಗೊತ್ತಾ? ಇಲ್ಲಿ ದಟ್ಟವಾದ ದಂಡಕಾರಣ್ಯ ಇರುವುದರಿಂದ ದಾಂಡೇಲಿ ನಗರವೆಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಅಲ್ಲದೆ ಇಲ್ಲಿರುವ ದಾಂಡೇಲಪ್ಪ ದೇವಸ್ಥಾನದಿಂದಾಗಿ ದಾಂಡೇಲಿ ಎಂಬ ಹೆಸರು ಬಂದಿದೆ ಎಂದು ಇನ್ನೊಂದು ನಂಬಿಕೆ ಇದೆ. ದಂಡಕ ನಾಯಕ ಎಂಬ ರಾಜನು ಇಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ನೋಡಿ ಈ ಅರಣ್ಯಕ್ಕೆ ತನ್ನದೇ ಹೆಸರು ಇರಲಿ ಎಂದು ಇಟ್ಟನೆಂದು ನಂತರ ಕ್ರಮೇಣ ಇದು ದಾಂಡೇಲಿ ಆಯಿತು ಎಂದು ಇನ್ನೊಂದು ಪ್ರಕಾರ ನಂಬಿಕೆ ಎಂದು ಸ್ಥಳೀಯರು ಹೇಳುತ್ತಾರೆ. ದಾಂಡೇಲಿಯ ಜನಜೀವನದ ದೃಷ್ಟಿಯಿಂದ ಒಂದು ಮಿಶ್ರ ಸಂಸ್ಕೃತಿಯ ದ್ವೀಪದಂತೆ ಎನ್ನಬಹುದು. ಉತ್ತರ ಭಾರತದ ಹಲವು ಕೆಲಸಗಾರರು ಇಲ್ಲಿರುವುದರಿಂದ ಹಿಂದಿಯು ಇಲ್ಲಿ ಒಂದು ಸಂಪರ್ಕ ಭಾಷೆ. ಇಲ್ಲಿ ಮುಖ್ಯವಾಗಿ ಕನ್ನಡ, ಕೊಂಕಣಿ, ಹಿಂದಿ, ಮರಾಠಿ ಮತ್ತು ಇನ್ನು ಇತರ ಭಾಷೆಗಳನ್ನು ಮಾತನಾಡುತ್ತಾರೆ. ಸ್ನೇಹಿತರೆ, ದಾಂಡೇಲಿಯ ಪ್ರವಾಸವಂತೂ ನಮ್ಮ ಮಕ್ಕಳಿಗೆ ಒಂದು ಅದ್ಭುತವಾದ ಅನುಭವವನ್ನು ಕೊಟ್ಟಿತು. ಧನ್ಯವಾದಗಳು ಸ್ನೇಹಿತರೆ.